ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ದಿನ ತುಂಬ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಲೋಗ್ನ. ಬನ್ನಿ, ಮಾರ್ನಿಂಗ್ ಎದ್ದ ತಕ್ಷಣ ಎದ್ದುಬಿಟ್ಟು ಡೈರೆಕ್ಟ್ ಇವತ್ತು ಏನಕ್ಕಿದು ಔಟ್ಸೈಡ್ ಇಲ್ಲ ಬ್ಲರ್ ಆಗಿದೆಯಲ್ಲ ಒಳಗಡೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇನ್ನೂ ನಾನು ನೋಡಿ ಸ್ಕ್ರೀನ್ ಸಹ ತೆಗೆದಿಲ್ಲ. ಸೊ ಜಸ್ಟ್ ಇವಾಗ ಎದ್ದೇಳ್ತಾ ಇದ್ದೀನಿ, ವೇಕಪ್ಪು ನಾವು. ಸೊ ಇನ್ನು ಏನು ಮನೆದು ಆಗಲಿ, ಮನೆ ಶಿಫ್ಟ್ ಮಾಡಿರೋದ್ರಿಂದ ಸಾಮಾನಾಗಲಿ ಎಲ್ಲದೂ ಚೇಂಜ್ ಆಗಿಲ್ಲ ಎಲ್ಲದು. ಸೊ ಅದರಿಂದ ನಾನು ಹೋಮ್ ಟೂರ್ ಒಂದಿನ ಮಾಡ್ತೇನೆ. ಜೊತೆಗೆ ಇಲ್ಲಿ ನೋಡಿ, ಇವತ್ತು ಹೊರಗಡೆ ವ್ಯೂಸ್ ಹೇಗಿದೆ ಅಂದರೆ, ಹೊರಗಡೆ ಒಂಥರ ಸ್ನೋ ಟೈಪ್ ಇದೆ. ಏನೋ ಹೇಳ್ತಾರಲ್ಲ ಹಳ್ಳಿ ಸೈಡು ಹೇಗೆ ಹೇಳ್ತಾರೆ ಅದನ್ನ, ಹಿಮ ಕವಿದಿದೆ, ಹಿಮ ಆಗಿದೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ ಇವತ್ತು ವೆದರೆಲ್ಲ ಹೊರಗಡೆ ಔಟ್ಸೈಡು. ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂದರೆ 7:30 ಆಗಿದೆ, 7:30. ಬಟ್ ಹೊರಗಡೆ ಮಾತ್ರ ಇದೇ ಥರ ವೆದರ್ ಇದೆ. ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಹೊರಗಡೆ ಎಲ್ಲ. ಮಾರ್ನಿಂಗ್ ಇವತ್ತು ಎದ್ದ ತಕ್ಷಣ ತುಂಬ ವರ್ಕ್ ಇದೆ, ಇವತ್ತು ಕೆಲಸ ಔಟ್ಸೈಡ್ ಹೋಗೋದಿದೆ. ನಮ್ಮ ಹಾಸನಲ್ಲಿ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಥರ ಯಾವುದಾದ್ರೂ ಹೌಸ್ ವೈಫ್ಗಳು ತುಂಬಾ ಕೇಳ್ತಾ ಇದ್ರಿ. ನೋಡೋಣ ಇವತ್ತು ಇನ್ನು ವೀಡಿಯೋದಲ್ಲಿ ನಾನು ವಿಡಿಯೋ ಎಂಡರ್ಗೂ ನೋಡಿ ಇವತ್ತು ಅಪ್ಲೋಡ್ ಮಾಡೋಣ. 1-2 ವರ್ಕ್ ಫ್ರಮ್ ಹೋಮ್ ಯಾವ ಥರ ಮಾಡ್ಬೋದು ಅಂತ ಹೌಸ್ ವೈಫ್ಗಳು ನಾನು ಇದ್ರ ಮೂಲಕ ನಾನು ಹೇಳ್ಕೊಡ್ತೇನೆ. ಪಾರ್ಟ್ ಟೈಮ್ ಥರನೇ ಮಾಡ್ಬೋದು, ಓಕೆನಾ. ದೆನ್ ಇವಾಗ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಿಮಗೆ ಬರ್ತೇನೆ. ಓಕೆ, ಬಾಯ್. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಮೊದಲು ಮಾಡೋದು ಅಂದರೆ ಫೇಸ್ ವಾಶ್. ಫ್ರೆಶ್ ಅನಿಸುತ್ತೆ. ಸೊ ಅದರಲ್ಲೂ ತಣ್ಣೀರಲ್ಲಿ ಯೂಸ್ ಮಾಡಿಕೊಂಡು ನಾವೇನಾದರೂ ಫೇಸ್ ವಾಶ್ ಮಾಡಿದ್ವಿ ಅಂದರೆ ತುಂಬಾ ಫೇಸ್ ಎಲ್ಲ ಒಂಥರ ಕೂಲ್ ಅನಿಸುತ್ತೆ, ರಿಫ್ರೆಶ್ಮೆಂಟ್ ಸಿಗುತ್ತೆ. ಸೊ ಮೊದಲು ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿ ನಾನು ಮಾಡುವಂಥ ಮೊದಲನೇ ಕೆಲಸ ಏನಂದರೆ ಪಿಲಿಗ್ರೀಮ್ ಅವ್ರದ್ದು ಸಿರಮ್ ಯೂಸ್ ಮಾಡೋದು ಫೇಸ್ಗೆ. ಇದು ಅಪ್ಲೈ ಮಾಡಿದ್ದು ನೆಕ್ಸ್ಟು ನಂದು ರೋಟೀನ್ ಸ್ಟಾರ್ಟ್ ಮಾಡ್ತೇನೆ. ಏನಂದರೆ ನನಗೆ ಸ್ವಲ್ಪ ಡಾರ್ಕ್ ಸ್ಪಾಟ್ಸು, ಪಿಂಪಲ್ಲು, ಈ ಥರ ಸ್ಪಾಟ್ಸ್ಗಳು ಜಾಸ್ತಿ ಇತ್ತು. ನೀವೇ ನೋಡ್ತಾ ಇದ್ದೀರಾ ಅನಿಸುತ್ತೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಇದೆ, ಸ್ವಲ್ಪ ಝೂಮ್ ಮಾಡಿದರೆ ಕಾಣಿಸ್ತಾ ಇದೆ. ಇದು ಎಷ್ಟೋ ಸಹ ಕಂಟ್ರೋಲ್ ಆಗಿ ಸ್ಕಿನ್ ಗ್ಲೋ ಬರೋದಕ್ಕೆ ನನಗೆ ಇದು ಪಿಲಿಗ್ರೀಮ್ ಅವ್ರದ್ದು ಸಿರಮ್ ತುಂಬಾ ಯೂಸ್ ಆಯಿತು. ನಾನು ಯಾವುದೇ ಅಡ್ವರ್ಟೈಸ್ ಪರ್ಪಸ್ಸಿಗೋಸ್ಕರ ನಾನು ಇದನ್ನ ವಿಡಿಯೋ ಮಾಡ್ತಾ ಇಲ್ಲ. ಏನಂದರೆ ಪರ್ಸ್ನಲಿ ನಾನು ಯೂಸ್ ಮಾಡೋದ್ರಿಂದ ಯೂಸ್ ಮಾಡಿ ಟ್ರೈ ಮಾಡಿ. ತುಂಬಾ ಆ್ಯಕ್ನಿ, ಪಿಂಪಲ್ಸು, ಅದು ಇದು ಅಂತ ನೀವು ಎಲ್ಲ ಸ್ಕಿನ್ ಹಾಳಾಗಿರುತ್ತೆ ಅಲ್ವಾ. ಸೊ ಒನ್ ಟೈಮ್ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಾಕ್ತಾ ಇದ್ದೀನಿ. ಒನ್ ಟೈಮ್ ಇದನ್ನ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ನಾನು ರೌಟೀನ್ ಸ್ಟಾರ್ಟ್ ಮಾಡ್ತೀನಿ. ದೆನ್ ಗೈಸ್, ನಾನು ಬಂದು ಮಾರ್ನಿಂಗು ಫಸ್ಟು ಮಾಡುವಂಥ ಕೆಲಸ ಏನಂದರೆ, ಮೇಯ್ನ್ ಅಂದರೆ ಇದು ನೋಡಿ, ಬಾಗಿಲೆಲ್ಲ ತೊಳೆದು ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡಿಸ್ಬಿಟ್ರೆ ಮುಗೀತಪ್ಪ ನಮ್ಮ ಸಂಸ್ಕೃತಿ. ಹೆಣ್ಮಕ್ಳಾಗ್ಬಿಟ್ಟು ಮೇಯ್ನ್ ಮಾಡೋವಂತಹ ಒಂದೇ ಒಂದು ಮುಖ್ಯವಾದ ಕೆಲಸ ಮಾರ್ನಿಂಗ್ ಎದ್ದ ತಕ್ಷಣ. ಅದಾದಮೇಲೆ ಡೈರೆಕ್ಟ್ ಹೋಗೋದೆ ಅಡುಗೆ ಮನೆಗೆ. ಇಷ್ಟೆಲ್ಲ ಕೆಲಸ ಮುಗಿಸಿ ದೆನ್ ಫೈನಲಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಇದನ್ನೆಲ್ಲ ಮುಗಿಸಿ ದೆನ್ ಹೋಗೋದೆ ಅಡುಗೆ ಮನೆಗೆ ಹೋದ ತಕ್ಷಣ ಇನ್ನು ಮಕ್ಕಳನ್ನ ಹೆದರ್ಸೋದು, ಅವ್ರಿಗೆ ಸ್ಕೂಲ್ಗೆ ರೆಡಿ ಮಾಡೋದು, ಟಿಫನ್ ಮಾಡೋದು, ಇದ್ರಲ್ಲಿ ಬ್ಯುಸಿಯಾಗಿ ಹೋಗ್ತೀವಿ. ಅದ್ರ ಮಧ್ಯೆ ನಮ್ಮದು ಸ್ಕಿನ್ ಸ್ವಲ್ಪ ಫೇಸ್ ಕಾನ್ಸಂಟ್ರೇಷನ್ ಕೊಡಬೇಕು. ಎದ್ದ ತಕ್ಷಣ 5-10 ಮಿನಿಟ್ಸ್ ಆದರೂ ಹೌಸ್ ವೈಫ್ಗಳು ನಿಮ್ಮ ಮೇಲೆ ಕಾನ್ಸಂಟ್ರೇಷನ್ ಕೊಡಿ. ಅದರಿಂದನಾದರೂ ಸ್ವಲ್ಪ ಸ್ಕಿನ್ ಎಲ್ಲ ಗ್ಲೋ ಬರುತ್ತೆ ನೋಡಿ. ನಂದು ಸೆರಮ್ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಎಷ್ಟು ಸ್ಕಿನ್ ಕ್ಲಿಯರ್ ಆಗ್ತಾ ಬಂದಿದೆ. ಟ್ರೈ ಮಾಡಿ. ಓಕೆ, ಬನ್ನಿ ಕುಕ್ಕಿಂಗಿಗೆ ಹೋಗೋಣ. ನೆಕ್ಸ್ಟ್ ಇವತ್ತು ಏನು ಮಾಡೋದು ಇಂದ ಮೇಯ್ನ್ ಅಂದರೆ ಹೆಣ್ಮಕ್ಳು ಪ್ರಾಬ್ಲಮ್ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅನ್ನೋದು. ಓ ಮೈ ಗಾಡ್, ಇವತ್ತೇನು ಫಿಲ್ಟರ್ ಒಂದು ಆಕ್ವಾಗಾರ್ಡು ಸ್ವಲ್ಪ ವಾಟರ್ ಲೀಕ್ ಆಗ್ತಾಯಿತ್ತು, ಅದಕ್ಕೆ ಒಂದು ನೀರಿಟ್ಟು ಚೊಂಬಿಟ್ಬಿಟ್ಟಿದ್ದೆ. ಫುಲ್ ಎಲ್ಲದು ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಅದನ್ನ ಸರ್ವಿಸ್ ಮಾಡಿಸ್ಬೇಕು. ಶಿಫ್ಟ್ ಮಾಡಿದ್ವಿ ಅಲ್ವಾ, ಇಲ್ಲೋ ಸ್ವಲ್ಪ ಡ್ಯಾಮೇಜ್ ಏನೋ ಆಗಿದೆ ಸ್ವಲ್ಪ, ಅದಕ್ಕೆ ಅಲ್ಲಿಂದ ನೀರು ಬರ್ತಾ ಇದೆ ಇಲ್ಲಿಂದ. ಸೊ ಸ್ವಲ್ಪ ರೆಡಿ ಮಾಡಬೇಕು.
ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ನಾವು ಕುಕಿಂಗ್. ಫಸ್ಟ್ ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಮೊದಲಿಗೆ ಸ್ಟಾರ್ಟಿಂಗ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ತಿಂಡಿಗೆ ರೆಡಿ ಮಾಡಬೇಕು. ದೆನ್ ನಾನು ಇವತ್ತು ರೆಡಿ ಮಾಡಿದ್ದು ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ. ದೆನ್ ಇದನ್ನ ಮುಗಿಸ್ಕೊಂಡು ನಾನು ನೆಕ್ಸ್ಟು ಒಂದು ಆ್ಯಕ್ಸಿಸ್ ಮ್ಯಾಕ್ಸಲ್ಲಿ ಅಡ್ವೈಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಒಂದು ಮೀಟಿಂಗ್ ಇತ್ತು. ಅದು ಏನು ಮೀಟಿಂಗ್ ಅಂದರೆ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಒಂದು ಜಸ್ಟ್ ವುಮೆನ್ಸ್ಗೋಸ್ಕರನೇ ಒಂದು ಇಂಥ ಪ್ರೋಗ್ರಾಮ್ನ ಇಟ್ಕೊಂಡಿದ್ರು. ವುಮೆನ್ಸ್ಗೆ ಕೇಕ್ ಕಟಿಂಗ್ಸು, ಅವರು ಹೇಗೆ ಒಂದು ಫಂಕ್ಷನ್ ಲೈಟಾಗಿ. ಸೊ ಅದನ್ನ ವಿಸಿಟ್ ಮಾಡೋಣ, ಅದನ್ನ ನೋಡೋಣ ಅಂತ ಹೋದೆ. ಇನ್ವೈಟ್ ಮಾಡಿದ್ರಿಂದ ನಾನು ಹೋಗಲೇಬೇಕಾಯಿತು. ಅದ್ರ ಜೊತೆಗೆ ವುಮೆನ್ಸು ಅಲ್ಲಿ ಆಫೀಸಲ್ಲಿ ವರ್ಕ್ ಮಾಡುವಂಥ ಹಾಯರ್ಸ್ಗೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು, ದೆನ್ ಅವರು ಬ್ರಾಂಚ್ ಮ್ಯಾನೇಜರ್ಗಳು ಮತ್ತು ಅಲ್ಲಿ ಹೆಡ್ ಇರ್ತಾರಲ್ವ, ಅವರು ಸ್ವಲ್ಪ ವುಮೆನ್ಸ್ ಬಗ್ಗೆ ಹೋಗಲಿ ಹೇಳಿ ಫೈನಲಿ ಎಲ್ರಿಗೂ ನಾನು ಕ್ಯಾಂಡಲ್ ಕೊಟ್ಬಿಟ್ಟು ಏನೋ ನಾವೆಲ್ಲ ದೀಪಗಳು ಅನ್ನೋ ಥರ ಇದು ಮಾಡಿ ಫೈನಲ್ ಆಗಿ ಒಂದು ಕೇಕ್ ತಂದು ಕಟ್ ಮಾಡಿಸಿ ಎಲ್ರಿಗೂ ಒಂದೊಂದು ರೋಸ್ ಕೊಟ್ಟು ದೆನ್ ಇದನ್ನ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಹಲೋ ಗೈಸ್, ಇದು ಲಾಗ್ ತುಂಬ ಲಾಂಗ್ ಆಗುತ್ತೆ ಅಂತ ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತೇನೆ. ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆದರೆ, ನನ್ನದು ಡೈಲಿ ರೊಟೀನ್ಗಳು ಹೇಗೆ ಏನು ಅಂತ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನೆಕ್ಸ್ಟ್ ನಾನು ಮಾಡುವಂತಹ ವೀಡಿಯೋಸ್ಗಳು ಇನ್ನು ಮುಂದೆ ನೀವು ಫಸ್ಟ್ ಟೈಮ್ ನೋಡ್ಬೋದು, ಬೇಗನೆ ನೋಡ್ಬೋದು. ಪ್ಲೀಸ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. Thank you. Bye-bye. Good night.